ನಮಸ್ಕಾರ. ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಇಷ್ಟವಾಗುವ ಕ್ರ್ಯಾಬ್ ಬಿರಿಯಾನಿ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ನೀವು ಸೀ ಫುಡ್ ಪ್ರಿಯರ್ ಆಗಿದ್ದರೆ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಬನ್ನಿ ಹಾಗಾದರೆ ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸ್ ಬಳಸಿ ಈಸಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಕ್ರ್ಯಾಬ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಮೊದಲು ಕುಕ್ಕರ್ಗೆ ಸ್ವಲ್ಪ ತುಪ್ಪ ಹಾಕಿ ಬಿಸಿ ಮಾಡಿಕೊಳ್ಳೋಣ. ನಂತರ ಇದಕ್ಕೆ ಬೇ ಲೀಫ್, ಚಕ್ಕೆ, ಚಕ್ರಮೊಗ್ಗು, ಏಲಕ್ಕಿ, ಲವಂಗ ಮತ್ತು ಚಿಕ್ಕದೊಂದು ಜಾಯಿಕಾಯಿ ಪೀಸ್ ಹಾಕಿ ಸುವಾಸನೆ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ನಂತರ ಇದಕ್ಕೆ 2 ಮೀಡಿಯಂ ಸೈಜ್ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಈಗ ಇದಕ್ಕೆ 2 ಮೀಡಿಯಂ ಸೈಜ್ ಟೊಮೆಟೊ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿ ಸುಮಾರು 1 ನಿಮಿಷ ಹೇಗೆ ಕೈ ಆಡಿಸುತ್ತಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನಂತರ ಇದಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ 2 ನಿಮಿಷ ಬೇಯಿಸಿಕೊಳ್ಳೋಣ. ನಂತರ 4 ಕಡ್ಡಿಯಾಗುವಷ್ಟು ಪುದೀನ ಸೊಪ್ಪು ಮತ್ತು 4 ಕಡ್ಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಒಟ್ಟಿಗೆ ಕಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಈಗ 1/4 ಟೀ ಸ್ಪೂನ್ ಆಗುವಷ್ಟು ಕೊರಿಯಾಂಡರ್ ಪೌಡರ್, 1/4 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್, ಅರ್ಧ ಟೀ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರ್, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಗ್ರೀನ್ ಚಿಲ್ಲಿ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ 5 ನಿಮಿಷ ಚೆನ್ನಾಗಿ ಬೇಯಿಸಿಕೊಳ್ಳೋಣ. ನಂತರ ಟೊಮೆಟೊ ಚೆನ್ನಾಗಿ ಮೆತ್ತಗಾದ ಮೇಲೆ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಳ್ಳೋಣ. ಈಗ ಇದಕ್ಕೆ ಕ್ರ್ಯಾಬನ್ನು ಸೇರಿಸ್ತಾ ಇದ್ದೇನೆ. ಮಸಾಲೆ ಕ್ರ್ಯಾಬ್ಗೆ ಹಿಡಿಯುವಂತೆ ಎಲ್ಲವನ್ನು ಸ್ಲೋಲಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ನಂತರ ಲಿಡ್ ಮುಚ್ಚಿ 1 ವಿಸಿಲ್ ಬರುವವರೆಗೂ ಬೇಯಿಸಿಕೊಳ್ಳೋಣ. ನೋಡಿ, ಈಗ ಕ್ರ್ಯಾಬ್ ಚೆನ್ನಾಗಿ ಬೆಂದಿದೆ. ಈಗ ನಾನು ರೈಸ್ ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ ಜೀರಾ ರೈಸ್ ತಗೊಂಡಿದ್ದೇನೆ. ಈ ಲೋಟದಿಂದ 1 ಲೋಟ ಆಗುವಷ್ಟು ರೈಸನ್ನು ತಗೊಂಡಿದ್ದೇನೆ. ಈಗ ಇದೇ ಲೋಟದಿಂದ 2 ಲೋಟ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ. ರೈಸ್ ಹಾಕಿದ ಕೂಡಲೇ ಲಿಡ್ ಮುಚ್ಚಲಿಕ್ಕೆ ಹೋಗಬೇಡಿ. ರೈಸ್ ಹಾಕಿದ ಕೂಡಲೇ ಲಿಡ್ ಮುಚ್ಚಿದ್ರೆ ರೈಸ್ ಕೆಳಗಡೆ ಉಳಿದು ಮಸಾಲೆ ಮೇಲ್ಭಾಗಕ್ಕೆ ಬಂದಿರುತ್ತೆ. ರೈಸ್ ಒಂದು 50% ಇಲ್ಲೇ ಬೇಯಿಸ್ಕೊಂಡು ನಂತರ ಲಿಡ್ ಮುಚ್ಚಿದ್ರೆ ಮಸಾಲೆ ರೈಸ್ ಜೊತೆ ಚೆನ್ನಾಗಿ ಬೆರೆತ್ಕೊಂಡು ಬಿರಿಯಾನಿಗೆ ಒಳ್ಳೆ ರುಚಿ ಕೊಡುತ್ತೆ ಮತ್ತು ಬಿರಿಯಾನಿ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಈಗ ರೈಸ್ ಮೇಲೆ ಬರ್ತಾ ಇದೆ ಮತ್ತು ರೈಸ್ 50% ಬೆಂದಿದೆ. ಈ ಹಂತದಲ್ಲಿ ಒಮ್ಮೆ ಉಪ್ಪು ಖಾರ ಚೆಕ್ ಮಾಡಿಕೊಳ್ಳಿ, ಬೇಕಿದ್ರೆ ಸೇರಿಸ್ಕೊಳ್ಳಿ. ನಂತರ ಕುಕ್ಕರ್ನ ಮುಚ್ಚಳ ಮುಚ್ಚಿ ಹೈ ಫ್ಲೇಮ್ನಲ್ಲಿ 1 ವಿಸಿಲ್ ಬರುವವರೆಗೆ ಬೇಯಿಸ್ಕೊಳ್ಳೋಣ. ನೋಡಿ, ಈಗ 1 ವಿಸಿಲ್ ಆಗಿದೆ. ಗ್ಯಾಸ್ ಆಫ್ ಮಾಡಿ ಕುಕ್ಕರ್ನ ಪ್ರೆಷರ್ ಸಂಪೂರ್ಣವಾಗಿ ಇಳಿಯುವವರೆಗೂ ಹಾಗೆ ಬಿಡೋಣ. ನೋಡಿ, ಬಿರಿಯಾನಿ ಸೂಪರ್ ಆಗಿ ಬಂದಿದೆ. ಕ್ರ್ಯಾಬ್ ಕೂಡ ಮಸಾಲೆಯನ್ನು ಚೆನ್ನಾಗಿ ಹೇರಿಕೊಂಡಿದೆ. ಮನೆ ಪೂರ್ತಿ ಬಿರಿಯಾನಿ ಸುವಾಸನೆಯಿಂದ ತುಂಬಿದೆ. ನಿಜಕ್ಕೂ ಅದ್ಭುತ. ಬಿಸಿ ಬಿಸಿಯಾಗಿರುವ ಈ ರುಚಿಕರವಾದ ಕ್ರ್ಯಾಬ್ ಬಿರಿಯಾನಿಯನ್ನು ರೈತ, ಈರುಳ್ಳಿ ಸಲಾಡ್ ಅಥವಾ ನಿಮಗೆ ಇಷ್ಟವಾದ ಯಾವುದೇ ರೈತದ ಜೊತೆ ಸರ್ವ್ ಮಾಡಿ ಸವಿಯಿರಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.